ಹಾಯ್ ಎಲ್ಲೋ ನಾನು ನೋಡಿ ಬ್ಲಾಗ್ ಸಾಯಂಕಾಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸದಿಂದ ಬಂದೆ. ನಾನು ಕೆಲಸದಿಂದ ಬಂದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗನೆ ಓನರ್ ಆಂಟಿ ಮಗನ ಮದುವೆ ಇದೆಯಲ್ಲ, ಸೊ ಅದಕ್ಕೆ ಬಳೆ ಶಾಸ್ತ್ರ ಕರೆದಿದ್ರು. ನೋಡಿ ಬಳೆ ನೋಡಿ 4 ಡಜನ್ ಇದೆ, 4 ಡಜನ್ ಇದೆ ಬಳೆ. ಇಷ್ಟು ಬಳೆ ಅಬ್ಬಬ್ಬ ಕಲರ್ ಬಳೆ ಇಟ್ಟಿದ್ರು. ಯಾವ ಬಳೆ ಹಾಕ್ಕೋಬೇಕು ಯಾವ ಬಳೆ ಬಿಡಬೇಕನ್ನೋ ಅಷ್ಟು ಬಳೆಗಳು ಇಟ್ಟಿದ್ರು. ನಮ್ಮ ಕಡೆಗೆ ಹಸಿರು ಬಳೆ ಇಡ್ತಾರೆ, ಈ ಕಡೆಗೆ ಮೇನ್ ಶಾಸ್ತ್ರಕ್ಕಂದರೆ ಕರಿಬಳೆ. ಇದು ಕರಿಬಳೆ ಹಾಕ್ತಾರೆ ಮುಂದೆ. ಇದು ಮೇನ್ ಮುತ್ತೈದು ಬಳೆ ಅಂತೆ. ಇದೆಲ್ಲ ಸುಮ್ಮನೆ ಸೀರೆ ಮ್ಯಾಚಿಂಗು ಆ ಥರ ಇದು ಸಕ್ಕತ್ತಾಗಿ ಕಾಣ್ತಾ ಇದ್ದೀನಿ. ಇಲ್ಲ ಹೇಳಿ ನನಗೆ ಕಮೆಂಟ್ ಹಾಕಿ. ನೋಡಿ ಓನರ್ ಆಂಟಿ ಮಗನ ಮದುವೆಗಿದು ನೋಡಿ. ನಾವು ಬಳೆ ಶಾಸ್ತ್ರಕ್ಕೆ ಹೋಗಿದ್ರಲ್ರಿ, ಸೊ ಅದರಲ್ಲಿ ನಮಗೆ ಒಂದು ಈ ಬ್ಯಾಗಲ್ಲಿ ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ. ನೋಡಿ ಈ ಥರ ಇದೆ, ಬ್ಲೌಸ್ ಪೀಸ್ ಕೊಡ್ತಾರೆ. ಆನಂತರ ತೆಂಗಿನಕಾಯಿ ಕೊಡ್ತಾರೆ, ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತಾರೆ. ಬಾಳೆಹಣ್ಣು ತಿಂದಿದ್ದಾರೆ ಆಲ್ರೆಡಿ ಹುಡುಗರು. ಈ ಥರ ಕೊಡ್ತಾರೆ ನೋಡಿ ಬಳೆ ಶಾಸ್ತ್ರಕ್ಕೆ. ಮತ್ತು ಈ ಕಡೆ ಏನು ಗೊತ್ತಾ, ಬಳೆ ಶಾಸ್ತ್ರಕ್ಕೆ ಹೋದವ್ರಿಗೆ ಊಟನೂ ಕೊಡ್ತಾರೆ. ಸೊ ನಾವೇನು ಊಟ ಮಾಡಿಲ್ಲ, ಊಟನೂ ಕೊಡ್ತಾರೆ ಬಳೆ ಶಾಸ್ತ್ರ ಟೈಮಲ್ಲಿ ಹೋದರೆ. ಅರಿಶಿನ ಶಾಸ್ತ್ರ ಟೈಮಲ್ಲಿ ಹೋದರೆ ಊಟ ಇರುತ್ತೆ ಈ ಕಡೆ ಸೈಡಲ್ಲಿ. ನಾನು ಏನು ಹೇಳ್ತಾಯಿದ್ದೀನಪ್ಪ ಅಂದರೆ ಈ ಕಡೆ ಪದ್ಧತಿಗಳು ಹೇಳ್ತಾಯಿದ್ದೀನಿ ಅಷ್ಟೇ. ಬೆಂಗಳೂರು ಸೈಡ್ ಯಾವ ಥರ ಮಾಡ್ತಾರೆ ಅಂತ ಅದನ್ನ ಹೇಳ್ತಾಯಿದ್ದೀನಿ. ಮತ್ತು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಯಾರನ್ನೂ ಏನು ಬೈತಾ ಇಲ್ಲ. ನಾನು ಹೇಳ್ತಾಯಿದ್ದೀನಿ ಈ ಕಡೆ ಪದ್ಧತಿ ಹಿಂಗಿದೆ. ಬಳೆ ಶಾಸ್ತ್ರಕ್ಕೆ ಹೋದವರಿಗೆ ಅರಿಶಿನ ಕುಂಕುಮ ಮತ್ತು ತಾಂಬೂಲ ಕೊಡ್ತಾರೆ. ತಾಂಬೂಲ ಕೊಟ್ಟು ಆನಂತರ ಬಳೆ ಹಾಕಿ ಊಟ ಕೊಟ್ಟು ಕಳಿಸ್ತಾರೆ. ಬ್ಲೌಸ್ ಚೆನ್ನಾಗಿದೆಯಾ? ಸಕ್ಕತ್ತಾಗಿ ದೊಡ್ಡದೈತೆ, ನನಗೆ ಬರಂಗೆ ಐತೆ ನೋಡಿ. ಸಕ್ಕ ದೊಡ್ಡದೈತೆ. ಬ್ಲೌಸ್ ಹೊಲ್ಸ್ಕೊತೀನಿ, ಚೆನ್ನಾಗೈತೆ. ಇವಾಗ ನೋಡಿ ನಾನು ಚಟ್ನಿ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಯಜಮಾನ್ರು ಬಂದುಬಿಟ್ಟು ನಾನು ಅಲ್ಲೇ ಏನೋ ಕೊಡಿಸಿದ್ದಾರೆ ಮೇಸ್ತ್ರಿ ಅಂತ ಹೇಳಿದರು. ಅವರೇನೋ ತಿನ್ಕೊಂಡು ಬಂದಿದ್ದಾರಂತೆ, ಹೊಟ್ಟೆ ಇಶ್ಯೂ ಇಲ್ಲ ಅಂತ ಹೇಳಿದರು. ಸೊ ನಾನು ಉತ್ತಪ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ, ಇವತ್ತು ತುಂಬ ಖುಷಿಯಾಗಿದ್ದೀನಿ ನಾನಂತೂ. ಯಾಕೋ ಏನೋ ಗೊತ್ತಿಲ್ಲ, ಅದಕ್ಕೆ ಅಂತಾರೆ ಟೈಮ್ ಏನೇ ಒಂದು ಕೆಟ್ಟದಾಗಿದ್ರೆ ಮುಂದೆ ಒಂದು ಒಳ್ಳೇದಕ್ಕೆ ಅಂತ ಅಂದ್ಕೊಂಡೇ ಇದ್ದೆ. ಸೊ ಇವತ್ತೊಂಥರ ಒಳ್ಳೇದೇ ಅಂದ್ಕೊಂಡಿದ್ದೀನಿ. ನಮ್ಮ ಅದಕ್ಕೆ ಫೋನ್ ಮಾಡಿದರು. ನಮ್ಮ ಅದಕ್ಕೆ ಮಕ್ಕಳಿಗೋಸ್ಕರ ಫಸ್ಟ್ ನೀನು ಔಷಧಿ ಬಾ ನಾನು ತೋರಿಸ್ತೀನಿ ಅಂತ ಅವ್ರು ರೆಡಿಯಾಗಿ ಕೂತಿದ್ದಾರೆ ನಮ್ಮ ಅತ್ಕೆಂದರು. ನಾನು ಯಾವತ್ತೂ ನಮ್ಮ ಅತ್ಕೆಂದರಿಗೆ ಏನೂ ಕೇಳಿಲ್ಲ. ಇವತ್ತು ಅವರೇ ಫೋನ್ ಹಚ್ಚಿ ನೀನು ಬಾ ಔಷಧಿ ತೊಗೊಳೋಣ ಸುಮ್ಮನೆ ಅಂತ ಹೇಳಿದರು. ಸುಮ್ಮನೆ ಬಿಡೋದು ಬೇಡ ಅಂದರೆ ನಾನು ಆ ಥರ ದುಡ್ಡಿಲ್ಲ ಅಂದೆ. ದುಡ್ಡಿಲ್ಲ ಅಂದರೆ ಏನೈತೆ ನಾನು ತೋರಿಸ್ತೀನಿ ಅಂತ ಅಂದರು. ಏನೋ ಗೊತ್ತಿಲ್ಲ, ದೇವ್ರು ಯಾವುದೋ ಒಂದು ಹೊಟ್ಟೆಯಲ್ಲಿ ಅಂದರೆ ಯಾರ್ದೋ ಒಂದು ಹೊಟ್ಟೆಯಲ್ಲಿ ಬಂದು ದೇವರು ಹೇಳಿಸ್ತಾನೆ ಅಂತಲ್ಲ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಅದಕ್ಕೆ ಹೊಟ್ಟೆಯಲ್ಲೇ ಬಂದುಬಿಟ್ಟು ಅಂದರೆ ಯಾರ್ದು ಏನೋ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ. ಅವ್ರ ರೂಪದಲ್ಲಿ ಬಂದು ದೇವರೇ ನನ್ನ ಏನೋ ಒಂಥರ ಒಳ್ಳೇದು ದಾರಿ ತೋರಿಸ್ತಾ ಇದ್ದೇನೆ ಅಂತ ಖುಷಿ ಆಗ್ತಾಯಿದ್ದೀನಿ. ನೋಡೋಣ, ಬರೋ ತಿಂಗಳಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇ ಆಗಲಿ ನಿಮ್ಮ ಆಶೀರ್ವಾದ, ನಿಮ್ಮದು ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಿದ್ದೀನಿ. ಇನ್ನು ಮುಂದೆ ಏನೇ ಇದ್ರೂ ಶುಭ ಸೂಚನೆಗಳು ಹೇಳ್ತಾ ಇರ್ತೀನಿ. ಇನ್ನು ಮುಂದೆ ಬೇಡ ಸಾಕು, ಇನ್ನಿಷ್ಟು ದಿನ ತುಂಬ ಕಷ್ಟಪಟ್ಟಿದ್ದೀನಿ. ನಮ್ಮ ಯಜಮಾನ್ರು ಸ್ವಲ್ಪ ಸಿಟ್ಟು ಕಮ್ಮಿ ಆದರೆ ಇನ್ನೆಲ್ಲ ಓಕೆ ಅನ್ಕೋತಿದ್ದೀನಿ. ನಮ್ಮ ಅದಕ್ಕಿಂತ ನಿಜ ಹೇಳ್ಬೇಕಂದ್ರೆ ನಂಗೆ ಸಿಟ್ಟು ಕೋಪ ಜಾಸ್ತಿ. ನಮ್ಮ ಮನೆಯಲ್ಲೇ ನಾನೇ ಸಿಟ್ಟು ಜಾಸ್ತಿ ಮಾಡ್ಕೊತೀನಿ. ಬಟ್ ನಮ್ಮ ಅದಕ್ಕಿಂತರಿಗೆ ನಾನು ಹೇಳ್ತೀನಲ್ಲಿ ಒಂಥರ ರಾಣಿ ಥರ ಇದ್ದೆ. ಇವಾಗ ಸದ್ಯಕ್ಕೆ ಅವ್ರು ಮದುವೆ ಮಾಡಿಕೊಂಡು ಎಲ್ಲ ಸ್ವಲ್ಪ ಎಲ್ಲನೂ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ನಿಜ ಹೇಳ್ತೀನಿ, ನಾವು ಬಡವರು ಇರ್ಬೋದು, ನನಗೆ ಮಾತ್ರ ರಾಣಿ ಥರ ನೋಡ್ಕೊಂಡಿದ್ದಾರೆ. ನಾನು ಕೆಲಸ ಮಾಡಿರ್ಬೋದು, ನನಗೇನು ಕಷ್ಟ ಅಂದರೆ ಏನಂತ ಗೊತ್ತಿಲ್ಲ. ಅಮ್ಮಂಗೆ ಕೇಳ್ತಿದ್ದೆ ನಾನು, ಕಷ್ಟ ಅಂದರೆ ಏನಮ್ಮ ನೀನು ಯಾವಾಗಲೂ ಚಿಂತೆ ಪಡ್ತೀನಿ ಅಂತ ಹಿಂಗೆ ಕೇಳಿದ್ದೆ ನಾನು. ಇವಾಗ ಕಷ್ಟ ಅಲ್ಲ, ಎಲ್ಲನೂ ಗೊತ್ತಾಗ್ತದೆ. ಮದುವೆ ಮಾಡ್ಕೊಂಡ್ಮೇಲೆ ಅಂತೂ ಫುಲ್ ಗೊತ್ತಾಗ್ತದೆ. ಅದಕ್ಕೆ ಅಂತಾರೆ ನೋಡಿ, ಮೇನ್ ಕಷ್ಟಗಳು ತಿಳ್ಕೊಬೇಕಂತ ಇದಕ್ಕೆ ಹೇಳೋದೇನೋ ಗೊತ್ತಿಲ್ಲ. ಆಮೇಲೆ ತುಂಬ ನಿಮ್ಮ ಸಪೋರ್ಟ್ ಅಂತ ನಂಗೆ ಜಾಸ್ತಿ ಬೇಕು. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ, ಕಣ್ಣಲ್ಲಿ ಬರ್ತಾಯಿದೆ. ನೋಡಿ ನಮ್ಮ ಅಣ್ಣವ್ರಿಗೂ ಯಾರು ಸಪೋರ್ಟ್ ಇಲ್ಲ. ಅವರು ಕೂಡ ಕಷ್ಟಪಟ್ಟು ದುಡಿತಾರೆ, ತಿಂತಾರೆ. ನಾವು ಅವ್ರಿಗೆ ಹೊರೆ ಕೇಳಬಾರ್ದು ಏನೂ. ಬಟ್ ಅಷ್ಟಾದರೂ ಮಾಡ್ತಾರೆ, ನಾನು ಗ್ರೇಟ್ ಅಂತ ಹೇಳ್ತೀನಿ.
ಬೈತೀನಿ ಅವ್ರಿಗೆ ಸಿಕ್ಕಾಪಟ್ಟಿ ಬೈತೀನಿ. ನಾನಷ್ಟು ಬೈದಾರೆ ಯಾರಿಲ್ಲ, ನಾನು ಚೆನ್ನಾಗಿ ಬೈತೀನಿ ನಮ್ಮ ಅಣ್ಣದರಿಗೆ. ಮತ್ತು ನಮ್ಮ ಅಣ್ಣದರಿಗೆ ನಾನೇ ಅಷ್ಟೇ ಇದು ಮಾಡ್ತೀನಿ. ಎಷ್ಟೇ ಅಲ್ಲಿ ರಕ್ತ ಸಂಬಂಧ ಅಂತ ಇದಕ್ಕೆ ಅಂತಾರೆ ನನಗೆ ಗೊತ್ತಿಲ್ಲ. ನಾನು ಬೈಯೋದು ನೋಡಿದ್ರೆ ಅವರು ನಿಜವೂ ನನ್ನ ಜೊತೆ ಮಾತಾಡ್ಬಾರ್ದು ಆ ಥರ ಬೈತೀನಿ. ತಿರ್ಗಾ ಮತ್ತು ನನಗೆ ಮನಸ್ಸು ಏನೋ ಗೊತ್ತಿಲ್ಲ, ಅವರು ಕೂಡ ಆ ಥರ ಇಲ್ಲ, ನಾವು ಕೂಡ ಹಂಗಿಲ್ಲ. ಏನೇ ಆಗಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಒಳ್ಳೇದಾದರೆ ಸಾಕು ಅನ್ನೋದೈತೆ. ನಮ್ಮ ಮನೇಲಿ ಎಲ್ರಿಗೂ ಇರೋದು ನನ್ನದೊಂದು ಚಿಂತೆ, ನಮ್ಮ ಅಕ್ಕಂದೊಂದು ಚಿಂತೆ, ನಮ್ಮಿಬ್ಬರಿಗೂ ಒಂದು ಚಿಂತೆ ಇದೆ ಅಷ್ಟೇ. ನಮ್ಮ ಅಕ್ಕ ನನಗೆ ಇಬ್ಬರಿಗೂ ಇಲ್ಲ. ನೋಡಿ, ನಾನು ಉತ್ತಪ್ಪ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ, ಪೊಡ್ ಮಾಡ್ಕೊಂಡಿದ್ದೀನಿ. ಉತ್ತಪ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಪೊಡ್ ಮಾಡ್ಕೊಂಡಿದ್ದೀನಿ. ಏನೋ ಒಂದು ಮಾಡ್ಕೊಂಡು ತಿಂದಿದ್ದೀನಿ ನೋಡಿ. ಬರ್ರಿ ನೋಡಿರಿ, ಊಟ ಟೈಮಲ್ಲಿ ನಾಷ್ಟ ಮಾಡ್ತೀವಿ. ಟೊಮೊಟೊ ಸಾಸು ಚಟ್ನಿ ಕಾಣಿಸ್ತದೆ, ಟೊಮೊಟೊ ಸಾಸು ಚಟ್ನಿ ಪೊಡ್ಡು ಎಲ್ಲ ಈರುಳ್ಳಿ ಅದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಬಿಸಿ ಬಿಸಿದಾಗಿ ತಿಂದ್ಬಿಡೋಣ, ಲೇಟ್ ಕಾಯಿಸ್ಬಾರ್ದು ಅನ್ನಕ್ಕೆ. ಬೆಳೆ ನನ್ನೇ ನೋಡು ಅನ್ನತ್ತೆ, ಕೈಯನ್ನೇ ನೋಡುತ್ತಾ ಇರುತ್ತೆ ಬಳೆ ಹಾಕ್ಕೊಂಡು. ಒಂದೆಲ್ಲ ಹೆಣ್ಮಕ್ಳಿಗೆ ಒಂಥರ ಖುಷಿ. ಬಳೆ ನೋಡ್ರಿ.